ಇನ್ನೇನು ಕೆಲವೇ ದಿನಗಳಲ್ಲಿ ಕೃಷ್ಣ ರುಕ್ಕು ಸೀರಿಯಲ್ ನಿಮ್ಮ ಮನೆಗೆ ಬರ್ತಾ ಇದೆ. ನೀವು ಮನೆಯಲ್ಲಿ ನಿಮ್ಮ ಮನೆಯವರಾಗಿ ಕೃಷ್ಣ ರುಕ್ಕು ಸೀರಿಯಲ್ ಎಲ್ಲರನ್ನ ಕೂಡ ವೆಲ್ಕಮ್ ಮಾಡ್ಬೋದು. ಈಗ ನನ್ನ ಜೊತೆಗೆ ತಮ್ಮ ಇದ್ದಾರೆ. ಯಾರ್ದು? ಕೃಷ್ಣನ್ ತಮ್ಮ ಭರತ್ ಅವ್ರ ಜೊತೆ ಮಾತಾಡೋಣ. ರಿಯಲ್ ಆಗಿ ಸೂರಜು, ಬಟ್ ಸೀರಿಯಲಲ್ಲಿ ಭರತ್. ಭರತ್ ಅಂದ್ರೆ ಯಾರಪ್ಪ ಇದು ಈಗ? ಭರತ್ ಅಂದರೆ ನಮ್ಮನ್ನ ಕೃಷ್ಣ ಆಬ್ವಿಯಸ್ಲಿ. ನಾನು ಮೂರನೇವನು, ಎಲ್ರಿಗಿಂತ ಚಿಕ್ಕವನು. ಬಟ್ ಎಲ್ರಿಗಿಂತ ಹೈಟ್ ಇದ್ದಾರೆ, ಸೊ ನಾನು ಅನ್ಕೊಂಡೆ ನೀವೇ ಫಸ್ಟ್ ಅಂತ. ಎಲ್ರ ಮನೆಯಲ್ಲಿ ನೋಡಿರ್ಬೋದು ನೀವು, ನಿಮ್ಮ ತಮ್ಮ ಇದ್ರೆ ಅವನು ಕೂಡ ನಿಮಗಿಂತ ಎತ್ತರ ಇರ್ಬೋದು. ಆಕ್ಚುಲಿ ಹೌದು. ಯಾ, ಸೊ ನಮ್ಮ ಮನೇಲಿ ಕೂಡ ನಿಜ ಜೀವನದಲ್ಲಿ ನಾನೇ ಎಲ್ರಿಗಿಂತ ಎತ್ತರ ಇರೋದು, ಬಟ್ ನಾನು ಚಿಕ್ಕವನು. ಎಸ್, ಪ್ರೊಫೆಸರು. ಕರೆಕ್ಟ್. ಸೊ ಏನು ಟೀಚ್ ಮಾಡ್ತೀರಾ? ಏನು ಟೀಚ್ ಮಾಡ್ತೀನಿ ಅನ್ನೋದು ಹೋಗ್ತಾ ಹೋಗ್ತಾ ಹೆಂಗೆ ಕಲಿಸ್ತೀನಲ್ಲ ಹಂಗೆ ಗೊತ್ತಾಗುತ್ತೆ. ಸೊ ಅವಾಗ ನೀವು ರಿಲೇಟ್ ಮಾಡ್ಬೋದು. ನಾಟ್ ಎಟ್ ಡಿಸೈಡೆಡ್. ಯಾ, ಎಕ್ಸಾಕ್ಟ್ಲಿ. ನೋಡಿ, ಎಲ್ಲ ಸೀಕ್ರೆಟ್ ನಾನು ಇಲ್ಲೇ ಬಿಚ್ಚಿಡ್ತಿದ್ದೀನಲ್ವಾ? ಆನ್ ಸ್ಪಾಟ್ ನಾವು ಕಲಿಸ್ತೀವಿ. ಏನು ಸಿಚುವೇಶನ್ ಇದೆಯೋ ಅದಕ್ಕೆ ತಕ್ಕಂಗೆ ಕಲಿಸ್ತೀವಿ, ಹಂಗೆ. ನೋಡಿ, ಲೆಕ್ಚರರ್ ಪ್ರೊಫೆಸರು ಹೆಂಗೆ ಅಂದರೆ ಅಲ್ಲಿ ಏನು ಸಿಚುವೇಶನ್ ಇದೆ ಆ ರೀತಿ ಕಲಿಸ್ತಾ ಹೋಗ್ತಾರಂತೆ. ಬಟ್ ಎಸ್, ಸೀರಿಯಲಲ್ಲಿ ನಿಮ್ಮ ಪಾತ್ರ ಪ್ರೊಫೆಸರ್ ಅನ್ನೋದು ಬಿಟ್ಟರೆ ವೆರಿ ಡಿಸಿಪ್ಲಿನ್ಡ್ ಆ್ಯಂಡ್ ಹಿ ಹ್ಯಾಸ್ ಇಸ್ ಓನ್ ಕನ್ಸ್ಟೆಂಟ್ಸ್ ಥರ. ಗೊತ್ತಾಗ್ತಿದೆ. ಯಾ, ಲಿಮಿಟೇಷನ್ ಅಲ್ಲ. ಯಸ್, ಅದಕ್ಕೆ ಏನು ಹೇಳಬೇಕು ಏನು ಹೇಳಬಾರ್ದು ಅದರಲ್ಲೂ ಕೂಡ ತುಂಬ ಯೋಚನೆ ಮಾಡಿ ಹಂಗೆ. ಸೊ ಲವ್ ಹೇಗಾಗುತ್ತೆ? ಚಿಕ್ಕ ಹುಡುಗಿ ಮೇಲೆ ಲವ್ ಆಗುತ್ತಾ? ಚಿಕ್ಕ ಹುಡುಗಿ ಮೇಲೆ ಕೇಳೋಕ್ಕೆ ಒಂಥರ ಇಲ್ವಾ ಅದು? ಹಂಗೆಲ್ಲ ಆಗಲ್ಲ. ಬಟ್ ನಮ್ಗೇನೋ ಅನ್ಸುತ್ತೆ, ಏನು ಗೊತ್ತಾ, ಈಗ ನನಗೇನು ಅನ್ಸುತ್ತೆ, ಕೃಷ್ಣ ರುಕ್ಕು ಸೀರಿಯಲ್ ಇವಾಗ ಪ್ರೆಸ್ ಮೀಟ್ ನಡೆದು ನೋಡಿದಾಗ ದೊಡ್ಡ ಮಗಳು ಯಾರನ್ನ ಮದುವೆ ಆಗ್ತಾರೆ, ಮಿಡಲ್ ಮಗಳು ಯಾರನ್ನ ಮದುವೆ ಆಗ್ತಾರೆ, ಚಿಕ್ಕ ಮಗಳು ಯಾರನ್ನ ಮದುವೆ ಆಗ್ತಾರೆ ಅನ್ನೋದು. ಅದೇ, ಇದು ಎರಡೂ ಆಬ್ವಿಯಸ್ ಇದ್ದಾಗ ಮೂರನೇದು ಏನು ಬೇಕಾದ್ರೂ ಆಗ್ಬೋದಲ್ಲ. ಸೊ ಅದೇ, ಏನು ಬೇಕಾದ್ರೂ ಆಗ್ಬೋದು. ನೀವು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ? ಬಿಟ್ಕೊಡೋದು ಅಂದರೆ ಆಬ್ವಿಯಸ್ ಥಾಟ್ ಅನ್ನೋದು ಏನಿಲ್ಲ ಇಲ್ಲಿ, ಏನು ಬೇಕಾದ್ರೂ ಆಗ್ಬೋದು, ಆ ಥರ ಇದೆ. ಎಸ್. ಸೂರಜ್ ಹೇಗೆ ಭರತ್ ಪಾತ್ರಕ್ಕೆ ಸೆಲೆಕ್ಟ್ ಆದ್ರು? ಆಬ್ವಿಯಸ್ಲಿ ಅಗೇನ್ ಹಿಂದೆ ಮಾಡಿರೋ ಪ್ರಾಜೆಕ್ಟ್ಸಿಂದ ಒಂದು ಅದೇ ರೆಫರೆನ್ಸ್ ಎಲ್ಲ ಇರುತ್ತೆ ಆ್ಯಸ್ ಅನ್ ಆ್ಯಕ್ಟರ್. ಸೊ ಅಗೇನ್ ಪ್ರೊಡಕ್ಷನ್ ಕಾಲ್ ಬರುತ್ತೆ, ಲುಕ್ ಟೆಸ್ಟ್ ಆಗುತ್ತೆ. ಅದೇ ಅವ್ರು ಹೇಳಿದಾಗ ಗೊತ್ತಾಯಿತು ಪ್ರೊಫೆಸರ್ ಕ್ಯಾರೆಕ್ಟರ್ ಅಂತ ಅಂದಾಗ ನಾನು ಯಾವತ್ತೂ ಈ ಥರದ ಕ್ಯಾರೆಕ್ಟರ್ ಮಾಡಿಲ್ಲ. ಮಾಡಿರೋದೆಲ್ಲ ವೆರಿ ರಿಚ್ ಬಿಸ್ನೆಸ್ ಮೆನ್ನು ಅದು ಇದು ಅಂತ ಟಿಪಿಕಲ್ ಒಂದು ಇರುತ್ತಲ್ಲ, ಸೊ ಆ ಥರದ್ದು ಮಾಡಿದ್ದೆ. ಸೊ ಈ ಥರದ ನಮ್ಮ ಅಪ್ಪ ಅಮ್ಮ ಒರಿಜಿನಲ್ ಟೀಚರ್ಸ್ ಇರೋದು. ರಿಯಲ್ ಆಗಿ? ಎಸ್. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ. ಸೊ ರಿಯಲ್ ಆಗಿ ನಾನು ಹಂಗಂಗೆ ಸ್ಟಡೀಸಲ್ಲಿ, ಬಟ್ ಇಲ್ಲಿ ಪ್ರೊಫೆಸರು. ಹೆಂಗೆ ಅನಿಸ್ತಿದೆ ಅಂದರೆ ಸ್ಟಡೀಸಲ್ಲಿ ತುಂಬ ಲೋ ಇರೋ ಸ್ಟೂಡೆಂಟ್ಸು ಪ್ರೊಫೆಸರ್ ಆದರೆ ಹೆಂಗೆ? ನಾನು ಆ್ಯಕ್ಚುಲಿ ನಮ್ಮ ಕಾಲೇಜ್ ಲೆಕ್ಚರರ್ಸ್ ಮುಖ ನೋಡೋಕೆ ವೇಟ್ ಮಾಡ್ತಾ ಇದ್ದೀನಿ, ನನ್ನ ಲೆಕ್ಚರ್ ಅವ್ರು ನೋಡಿರೋದಕ್ಕೆ ಹೆಂಗಿರುತ್ತೆ ಅಂತ. ಓಕೆ, ನೈಸ್. ಆ್ಯಕ್ಚುಲಿ ಇದು ಚೆನ್ನಾಗಿದೆ. ಈಗ ಪ್ರೊಫೆಸರ್, ಅವ್ರ ಪ್ರೊಫೆಸರ್, ರಿಯಲ್ ಪ್ರೊಫೆಸರ್ ನೋಡೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಅಂತ. ಯಾಕಂದರೆ ಅದೊಂದು ಇರುತ್ತೆ, ಒಂದು ಪಾತ್ರ ಮಾಡುವಾಗ ಪಾತ್ರ ಯಾರು ಕೂಡ ಆಗ್ಬೋದು, ಪೊಲೀಸ್ ಆಗ್ಬೋದು, ಡಾಕ್ಟರ್ ಆಗ್ಬೋದು. ಸೊ ನೀವು ಟೀಚರ್ ಪ್ರೊಫೆಷನ್ ಬಿಟ್ಟು, ಯಾಕಂದರೆ ನಿಮ್ಮ ಫ್ಯಾಮಿಲಿಯಲ್ಲೇ ಟೀಚರ್ ಇದ್ದರು, ಯಾಕೆ ಈ ಆ್ಯಕ್ಟಿಂಗ್ ಪ್ರೊಫೆಷನಿಗೆ ಬಂದರೆ? ನಮ್ಮ ತಾತ ಎಲ್ಲ ಮ್ಯೂಸಿಕ್ ಟೀಚರ್ಸು, ಥಿಯೇಟರ್ ಆರ್ಟಿಸ್ಟು ಇದೆಲ್ಲ ಇದ್ದರು. ಸೊ ನಾನು ಹುಟ್ಟಾಗಿಂದ ಏನು ಅದು ಮಾಡಿಲ್ಲ, ಬಟ್ ಇವೆನ್ಚುಲಿ ಗೊತ್ತಿಲ್ಲ, ಅದೇನೋ ಸಡನ್ ಸ್ಪಾರ್ಕ್ ಅಂತ ಬರುತ್ತಲ್ಲ ಕರಿಯರಲ್ಲಿ ಬಂದಾಗ. ಇಂಜಿನಿಯರಿಂಗ್ ಮಾಡೋ ಟೈಮಲ್ಲಿ ಐ ವಾಸ್ ವೆರಿ ಶ್ಯೂರ್. ಇಂಜಿನಿಯರ್ ಸ್ಟೂಡೆಂಟಾ? ಎಷ್ಟು ಸಾಕು, ಇಲ್ಲೇ ಇರೋದು. ಎಕ್ಸಾಕ್ಟ್ಲಿ. ಸೊ ಇಂಜಿನಿಯರಿಂಗ್ ಮಾಡುವಾಗ ಐ ವಾಸ್ ವೆರಿ ಶ್ಯೂರ್ ದಟ್ ಆ್ಯಕ್ಟಿಂಗೇ ಮಾಡಬೇಕು ಅಂತ. ಓಕೆ, ನನಗೆ ಇಂಜಿನಿಯರ್ ಸ್ಟೂಡೆಂಟ್ ಅಂದ ತಕ್ಷಣ ಈಗ ಆಲ್ಮೋಸ್ಟ್ ಇಂಜಿನಿಯರ್ ಸ್ಟೂಡೆಂಟಾ? ಎಸ್, ಇಂಜಿನಿಯರ್ ಸ್ಟೂಡೆಂಟ್. ಅದರಲ್ಲೂ ಯಾವ ಬ್ರಾಂಚ್ ಇರ್ಬೋದು ಗೆಸ್ ಮಾಡಿ? ಮೆಕ್ಯಾನಿಕಲ್. ವೆರಿ ಟ್ರೂ. Yes, okay. Now you must be very sure why I'm here. Yeah. Yes. And ಅದಕ್ಕೆ now why I am very sure, like I'm waiting to see my professors' faces is because of this. Nice. Mechanical ಇಟ್ಕೊಂಡು ಹೆಂಗೆಲ್ಲ ಏನೇನು ಮಾಡಿದ್ದೀವಿ. So yeah. So waiting. ಈಗ ಜನ ಎಲ್ಲ ಸೀರಿಯಲ್ ನೋಡ್ತಾ ಇರ್ತಾರೆ. ಆಲ್ಮೋಸ್ಟ್ ಜಿ ಕನ್ನಡದಲ್ಲಿ ಬರುವಂಥ ಎಲ್ಲ ಸೀರಿಯಲ್ಗಳು ಕೂಡ ತುಂಬ ಫೇಮಸ್. ಈಗ ಕೃಷ್ಣ ರುಕ್ಕು ಹೊಸ ಹೆಜ್ಜೆ ಇಡ್ತಾ ಇದೆ, ನೀವು ಕೂಡ ಅದರಲ್ಲಿ ನೋಯಿಂಗ್ ಫೇಸ್ ಆಗೋದಕ್ಕೆ ಹೊರಟಿದ್ದೀರಾ. ಸೊ ಏನು ಭಯ ಇದೆ, ಏನು ಖುಷಿ ಇದೆ, ಏನು ತಳಮಳ ಇದೆ? ಕ್ಯಾರೆಕ್ಟರ್ ಅಂತ ಬಂದರೆ ಲೈಕ್ ಸುಮಾರಷ್ಟು ವಿಷಯಗಳಿರುತ್ತೆ. ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಅದನ್ನ ಪ್ಲೇ ಮಾಡಬೇಕು ಅಂತ ಬಂದಾಗ, ಸೊ ಆ ಕ್ಯಾರೆಕ್ಟರ್ ಗ್ರಾಫ್ ತಕ್ಕಂಗೆ ನನ್ನ ಇನ್ಪುಟ್ ಆಯಿತು, ಅವ್ರದ್ದು ಇನ್ಪುಟ್ ಆಯಿತು. ಒಂದು ಒಳ್ಳೆ ಸೀನ್ಗೆ ಏನೇನು ಬೇಕೋ ಅದೆಲ್ಲ ಮಾಡೋ ಯೋಚನೆಗಳು ತುಂಬ ಇದೆ. ಓವರಾಲ್ ಹೇಳಬೇಕು ಅಂದರೆ ಸ್ಟೋರಿ ಈಸ್ ವೆರಿ ರಿಲೇಟಬಲ್ ಟು ದಿ ಆಡಿಯನ್ಸ್. ಅಂದರೆ ನಿಮ್ಮ ಜೀವನಕ್ಕೆ ತುಂಬ ಹತ್ತಿರವಾಗಿರುತ್ತೆ. ಪ್ರತಿಯೊಂದು ಸೀನ್ಗಳು, ನಡೆಯೋ ಘಟನೆಗಳು ಎಲ್ಲನೂ ನೀವು ಪರ್ಸ್ನಲಿ ರಿಲೇಟ್ ಮಾಡ್ಬೋದು. ಸೊ ಯಾವುದು ಇಲ್ಲಿ ಅದೇ ಸರ್ ಹೇಳಿದಾಗೆ ತುಂಬಾ ಅದು ನಿಜ ಜೀವನದಲ್ಲಿ ಇಲ್ಲದೇ ಇರುವಂಥದ್ದು ಏನೂ ಇಲ್ಲ ಇಲ್ಲಿ.
ಸೀರಿಯಲಲ್ಲಿ ನಿಮಗೆ ಫೇವ್ರೆಟ್ ಹೀರೋಯಿನ್ ಯಾರು ಅಥವಾ ಆ್ಯಕ್ಟರ್ಸ್ ಯಾರು? ಸಿನಿಮಾದಲ್ಲಿ ನಿಮಗೆ ಫೇವ್ರೆಟ್ ಹೀರೋಯಿನ್ ಯಾರು? ಫೇವ್ರೇಟ್ ಅಂತ ಬಂದಾಗ ಈ ಒಂದು ಹೆಸರಂತ ಇಲ್ಲ ನನಗೆ. ಆ್ಯಕ್ಟರ್ ಅಂತ ಬಂದರೆ ಆರ್ಟಿಸ್ಟ್. ಸೊ ಅದು ಕಲೆಗೆ ಬೆಲೆ ಕೊಡೋದಂತ ಇರುತ್ತಲ್ಲ, ಸೊ ಕಲೆ ಅಂತ ನೋಡ್ತೀನಿ. ಈ ಲೀಡು ಅಥವಾ ಈ ಥರದ್ದು ಸ್ಟೆರಿಯೋಟಿಪಿಕಲ್ ಆ ಥರ ಥಾಟ್ ಇಲ್ಲ. ಬಟ್ ಒಬ್ಬರನ್ನು ತುಂಬ ಫೇವ್ರೇಟ್ ಅಪ್ಪ, ಅದು ಸೀರಿಯಲ್ ಆಗ್ಬೋದು ಸಿನಿಮಾನೂ ಆಗ್ಬೋದು. ಅಗೇನ್ ದಿ ಆ್ಯಕ್ಟಿಂಗ್ ಸ್ಕಿಲ್ಸ್ ಮೇಲೆ ಅಂತ ಬಂದರೆ ಮನೋಜ್ ಬಾಜ್ಪೇಯಿ, ಓಕೆ. ನವಾಜುದ್ದೀನ್ ಸಿದ್ದಿಕಿ, ಇವರು ಆ್ಯಕ್ಟಿಂಗ್ ಸ್ಕಿಲ್ಸ್ ಮೇಲೆ ಲೈಕ್ ಐ ಆಮ್ ವೆರಿ ಮಚ್ ಫಾಂಡ್ ಆಫ್ ದೇರ್ ಆ್ಯಕ್ಟಿಂಗ್. ವೆರಿ ನೈಸ್. ಕೊನೆಯದಾಗಿ ಕೃಷ್ಣ ರುಕ್ಕು ಸೀರಿಯಲ್ ನೋಡಬೇಕು ಅಂತ ನಮ್ಮ ಈ ಮಾಯ ಆಡಿಯನ್ಸ್ಗೆ ಹೇಳಬೇಕು, ಹೆಂಗೆ ಹೇಳ್ತೀರಾ? ಒಂದು ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಪ್ಯಾಕ್ಡ್ ಹೊಸ ಸೀರಿಯಲ್ ಒಂದು ಫಸ್ಟ್ ಎಪಿಸೋಡಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಪ್ಲೀಸ್ ನಮ್ಮ ಧಾರಾವಾಹಿ ನೋಡಿ. ಒಂದು 7 ಕಾಲಷ್ಟು ನೀವು ರಿಗ್ರೆಟ್ ಮಾಡಲ್ಲ. ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಎಲ್ಲ ಆರ್ಟಿಸ್ಟು ಟೆಕ್ನಿಷಿಯನ್ಸು ಇಂಟ್ರೆಸ್ಟಿಂದ ಕೆಲಸ ಮಾಡಿದ್ದೀವಿ ಆ್ಯಂಡ್ ತುಂಬ ಒಳ್ಳೆಯ ಸೀರಿಯಲ್ ನಿಮಗೆ ತಂದು ಕೊಡ್ತಾ ಇದ್ದೀವಿ. ಸೊ ಯು ವಿಲ್ ಹ್ಯಾವ್ ಎನ್ ಅಮೇಝಿಂಗ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಅಗೇನ್ ಲೈಕ್ ಐ ಸೆಡ್, ಪ್ರತಿಯೊಂದು ಘಟನೆಗಳು, ಸೀನ್ಗಳು, ಎಪಿಸೋಡ್ಗಳು ನಿಮ್ಮ ಜೀವನಕ್ಕೆ ತುಂಬ ಹತ್ತಿರವಾಗಿರುತ್ತೆ. ತುಂಬಾ ಎಂಜಾಯ್ ಮಾಡ್ತೀರಾ. ಎಸ್, ಖಂಡಿತವಾಗ್ಲೂ ಕೃಷ್ಣ ರುಕ್ಕು ಬೇಗನೆ ಬರ್ತಾ ಇದೆ. ಖಂಡಿತವಾಗ್ಲೂ ಅದರಲ್ಲಿ ಭರತ್ ಅಂದರೆ ಸೂರಜ್ ಕೂಡ ನಿಮ್ಮ ಮುಂದೆ ಬರಲಿಕ್ಕಿದ್ದಾರೆ. ಅವ್ರಿಗೂ ನಿಮ್ಮ ಪ್ರೀತಿ, ಹಾರೈಕೆ, ವಿಶ್ವಾಸ ಇರಲಿ ಅಂತ ಹೇಳ್ತಾ ಈ ಮಾಯೆ ಯಾರೆಲ್ಲ ನೋಡ್ತಾ ಇದ್ದಾರೆ ಅವರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.